So Jai Hind friends, so welcome to the Karnataka Coaching Center YouTube channel. So ಇದು ಒಂದು ನೋಡ್ಬೇಕಂದ್ರೆ ನೋಡ್ರಿ ಕ್ಲಾಸ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ the student who scored 100+ marks in SSC GD examination ನಮ್ಮ ಒಂದು ವಿದ್ಯಾರ್ಥಿಗಳು ಈಗಾಗಲೇ ನಿಮ್ಗೆಲ್ಲ ಗೊತ್ತಿರಬೇಕು. ಈಗ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಫಿಸಿಕಲ್ ಟೆಸ್ಟ್ ಆಗೋದಿದೆ. ಅಪ್ರಾಕ್ಸಿಮೇಟ್ಲಿ ನನ್ನ ಪ್ರಕಾರ ಫಿಸಿಕಲ್ ಟೆಸ್ಟ್ ಏನಪ್ಪಾ ಅಂದ್ರೆ ಆಗಸ್ಟ್ 18ರಿಂದ ಸ್ಟಾರ್ಟ್ ಆಗುವಂತ ಬಹಳಷ್ಟು ಒಂದು ಸಂಭವನೀಯತೆ ಇದೆ. ಹಾಗಾಗಿ ಎಲ್ಲರೂ ಕೂಡ ಒಂದು ಫಿಸಿಕಲ್ ಟೆಸ್ಟ್ ಗೆ ತಮ್ಮ ತಯಾರಿಯನ್ನ ಮಾಡ್ಕೊಳ್ರಿ. ನಮ್ಮ ಒಂದು ಕೋಚಿಂಗ್ ಸೆಂಟರ್ ಇಂದ ನೋಡ್ಬೇಕಾದ್ರೆ ಒಟ್ಟಾರೆಯಾಗಿ ನೋಡ್ರಿ 215ಕ್ಕಿಂತಲೂ ಜಾಸ್ತಿ 215ಕ್ಕಿಂತಲೂ ಜಾಸ್ತಿ ಸ್ಟೂಡೆಂಟ್ಸ್ ಏನಪ್ಪಾ ಅಂದ್ರೆ ಒಂದು ಫಿಸಿಕಲ್ ಟೆಸ್ಟ್ ಗೆ ಕ್ವಾಲಿಫೈ ಆಗಿದ್ದಾರೆ. ಓಕೆ, ನೀವೇನಾದ್ರೂ ನಮ್ಮ ಕೋಚಿಂಗ್ ಸೇರ್ಬೇಕು ಅಂತಂದ್ರೆ ಒಂದು ಹೊಸ ಬ್ಯಾಚ್ ಏನಪ್ಪಾ ಅಂತಾರೆ ಆಗಸ್ಟ್ 12ರಿಂದ ಸ್ಟಾರ್ಟ್ ಆಗ್ತದೆ. ದೆನ್ ನೀವು ಇಲ್ಲಿ ಈ ಬ್ಯಾಚ್ ನೀವು ಜಾಯಿನ್ ಆಗ್ಬೋದು. ಓಕೆ, ಇದೇ ನಮ್ಮ ಏನಪ್ಪಾ ಅಂದ್ರೆ ಒಂದು ನೆಕ್ಸ್ಟ್ RPF ಗೆ ಸಂಬಂಧಪಟ್ಟಂಗೆ ಒಂದು ಕ್ವಶನ್ಸ್ ಅನ್ನ ನೋಡೋಣ. ದೆನ್ ಹಾಗಾದ್ರೆ ಇದು ಒಂದು ನೋಡ್ರಿ ಏನಪ್ಪಾ ಅಂದ್ರೆ ಸರಣಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಇಲ್ಲಿ 18 9 9 24 ಬಂದ್ರೆ ಇಲ್ಲಿ ನೋಡ್ರಿ ಏನಾಯ್ತಪ್ಪ ಮೈನಸ್ ಆಯ್ತು, ಇಲ್ಲಿ ಪ್ಲಸ್ ಆಯ್ತಂದ್ರೆ ಪ್ಲಸ್ ಮೈನಸ್ ಅಂತಂದ್ರೆ ನೋಡ್ರಿ ಆಲ್ರೆಡಿ ನಾ ಎಷ್ಟೋ ಸತಿ ನಿಮ್ಗೆ ಹೇಳಿದೀನಿ ಏನಪ್ಪಾ ಅಂದ್ರೆ ಕಾಂಬಿನೇಷನ್ ಇರ್ತದೆ. ಕಾಂಬಿನೇಷನ್ ಇರ್ಬೇಕಾದಾಗ ಏನ್ ಮಾಡ್ಬೇಕಂತಾರೆ ನಡುವಿನ ಒಂದು ಸಂಖ್ಯೆಯನ್ನ ಬಿಟ್ಟು ನಾವೇನ್ ಮಾಡ್ಬೇಕಾಗತ್ತೆ ಕನೆಕ್ಟ್ ಮಾಡ್ಬೇಕಾಗ್ತದೆ. ಹಾಗಾದ್ರೆ ಇಲ್ಲಿ ನೋಡ್ರಿ 2 ಇದ್ದದ್ದು ಏನಾಗೈತಪ್ಪ ಅಂದ್ರೆ 6 ಆಗಿದೆ ಅಂತಾರೆ, ಎಷ್ಟಾಗಿದೆ ಅಂತಾರ -3 ಆಗ್ತದೆ. ದೆನ್ ಅದೇ ರೀತಿ ಇದು ಕೂಡ ಏನಾಗಬೇಕು -3 ಆದ್ರೆ 6ಅಲ್ಲಿ -3 ಆತಂದ್ರೆ ಆನ್ಸರ್ ಏನ್ ಬರ್ತದೆ ಅಂದ್ರೆ 3 ಆಗಿ ಬರ್ತದೆ. ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಆಗ್ತಾ ಇದೆ. ಓಕೆ, ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಮುಂದಿನ ಪ್ರಶ್ನೆನ ಸ್ಟಾರ್ಟ್ ಮಾಡೋಕ್ಕಿಂತ ಬಿಫೋರ್ ಏನಪ್ಪಾ ಅಂದ್ರೆ ಈಗಾಗಲೇ ನಿಮ್ಗೆಲ್ಲ ಒಂದು ಗೊತ್ತಿರೋ ಹಾಗೆ ನಾನು ಈ ಟಾರ್ಗೆಟ್ SSC GD 2025 ಅನ್ನುವಂತ ಒಂದು ಥೀಮ್ ಅಲ್ಲಿ ಈಗಾಗಲೇ ಏನಪ್ಪಾ ಅಂದ್ರೆ 1000 ಪ್ರಶ್ನೆಗಳ ಸರಣಿಯನ್ನ ಪ್ರಾರಂಭ ಮಾಡಿದ್ದೀನಿ. ಓಕೆ, ಈಗಾಗಲೇ ಮೋರ್ ದೆನ್ 8 ವಿಡಿಯೋಗಳನ್ನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದಾಯಿತು. ಇದೇ ರೀತಿ ಏನಪ್ಪಾ ಅಂದ್ರೆ ಡೈಲಿ ನಾವೇನ್ ಮಾಡ್ತಾ ಇರ್ತೀವಿ ಈ ರೀತಿಯಾದಂತ ಒಂದು ವಿಡಿಯೋನ ನಾವು ಅಪ್ಲೋಡ್ ಮಾಡ್ತಾ ಇರ್ತೀವಿ. ದೆನ್ ನೀವು ಈ ವಿಡಿಯೋಗಳನ್ನ ನೋಡ್ಬೇಕಾದ್ರೆ ಒಂದು ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್ ಇದೆ ರೀಸನಿಂಗ್ ಸ್ಪೆಷಲಿಸ್ಟ್ ಅಂತೇಳಿ ಈ ಚಾನಲ್ ಅನ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಏನ್ ಮಾಡ್ಬೋದಪ್ಪ ಅಂತಂದ್ರೆ ಈ ಎಲ್ಲಾ ವಿಡಿಯೋಗಳನ್ನ ಅಂದ್ರೆ ಕಳೆದ ವರ್ಷದ ಒಂದು SSC GD ಸಂಬಂಧಪಟ್ಟಂಗೆ ನೀವು ಎಲ್ಲಾ ವಿಡಿಯೋಗಳನ್ನ ನೋಡ್ಬೋದು. ಓಕೆ, ಹಾಗಾದ್ರೆ ಈ ರೀಸನಿಂಗ್ ಸ್ಪೆಷಲಿಸ್ಟ್ ಅನ್ನುವಂತ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ದೆನ್ ಹಾಗೆ ನಿಮ್ಮ ಫ್ರೆಂಡ್ಸ್ ಗಳ ಜೊತೆಗೂ ಕೂಡ ಶೇರ್ ಮಾಡಿ. ರೈಟ್, ಹಾಗಾದ್ರೆ ನಾವು ನೋಡೋಣ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ ಈ ಒಂದು ಚಿತ್ರದಲ್ಲಿ ಎಷ್ಟು ತ್ರಿಭುಜಗಳಿವೆ ಅಂತ ಕೇಳ್ತವ ಹೌದಾ, ಅಥವಾ ತ್ರಿಕೋನಗಳಿವೆ ಹೌದಾ. ಇಲ್ಲಿ ನಾವು ತ್ರಿಕೋನಗಳನ್ನ ನೋಡ್ಬೇಕಾದ್ರೆ ನೋಡ್ರಿ ಇಲ್ಲಿ ಯಾವಾಗ ಈ ರೀತಿ ನೋಡ್ರಿ ಏನಪ್ಪಾ ಅಂತಾರ ಒಂದು ತ್ರಿಭುಜದಲ್ಲಿ ಮತ್ತೊಂದು ತ್ರಿಭುಜ ಬಂದಿತ್ತಂತಾರ ಆಲ್ವೇಸ್ ಯಾವಾಗ ಏನಾಗೈತೆ ಅಂದ್ರ ಒಂದು ತ್ರಿಭುಜದಲ್ಲಿ ಅಂದ್ರೆ ಇನ್ಸೈಡ್ ಎಷ್ಟೈತಿ ಅಂತಂದ್ರ ಒಂದು ತ್ರಿಭುಜ ಇದೆ, ಆ ಒಂದು ತ್ರಿಭುಜದಿಂದ 4 ತ್ರಿಭುಜ ಆಗ್ತಿರ್ತಾವ. ಹಾಗಾಗಿ 4 ದೆನ್ ಹೊರಗಡೆ ತ್ರಿಭುಜ ಏನಪ್ಪಾ ಅಂತಾರ ಟೋಟಲ್ ಏನಪ್ಪಾ ಅಂದ್ರ ಟೋಟಲ್ 5 ತ್ರಿಭುಜ ಆಗಿರ್ತಾವ. ಬಟ್ ಇದೇ ರೀತಿ ಏನಾಗ್ಯಾವ 2 ಅಂತಂದ್ರೆ ಹಾಗಾದ್ರೆ 5 2 ಎಷ್ಟ್ರಿ 10 ತ್ರಿಭುಜಗಳು ಇರ್ತವೆ. ದ ಆಪ್ಷನ್ ಇಸ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಇದು ಸ್ವಲ್ಪ ಡೈಗ್ರಾಮ್ ಬ್ಲರ್ ಇದೆ. ದೆನ್ ಏನಿಲ್ಲ ಇವ್ರು ನೋಡ್ರಿ ಯಾರಪ್ಪ ಅಂತಾರೆ ಈ ಚೌಕದಲ್ಲಿರೋರು ಇಂಜಿನಿಯರ್ಸ್. ಓಕೆ, ದೆನ್ ಈ ಚೌಕದಲ್ಲಿರೋದು ಏನಪ್ಪಾ ಅಂದ್ರೆ ಫೀಮೇಲ್ಸ್. ಓಕೆ, ದೆನ್ ಈ ಚೌಕದಲ್ಲಿರೋರು ಡ್ರೈವರ್ಸ್. ಓಕೆ, ಇದರಲ್ಲಿ ನೋಡ್ರಿ ಏನಪ್ಪಾ ಅಂದ್ರೆ ಡಾಕ್ಟರ್ಸ್. ಓಕೆ, ಈ ರೀತಿ ಇದಾರೆ. ನಮಗೆ ಏನ್ ಕೇಳ್ತಾ ಇದಾರೆ ಅಂತಾರ ಈ ಕೆಳಗೆ ನೀಡಲಾದ ರೇಖಾಚಿತ್ರವನ್ನು ಅಧ್ಯಯನ ಮಾಡಿ ಮತ್ತು ಮುಂದಿನ ಪ್ರಶ್ನೆಗೆ ಉತ್ತರಿಸಿ ಅಂದ್ರೆ ಎಷ್ಟು ಮಹಿಳಾ ಅಂದ್ರೆ ಎಷ್ಟು ಫಿಮೇಲ್ ಅಂತ ನೋಡ್ರಿ ಫಿಮೇಲ್ ಅಂತಾರ ಇದ್ರೊಳಗಿರ್ಬೇಕು. ಓಕೆ, ಆದ್ರೆ ಈ ಒಂದು ರೆಕ್ಟ್ಯಾಂಗ್ಯುಲರ್ ಇರಬೇಕು. ದೆನ್ ಇಂಜಿನಿಯರ್ ಅಂತಂದ್ರೆ ಏನಪ್ಪಾ ಅಂದ್ರೆ ಈ ಚೌಕದಾಗೂ ಇರಬೇಕು. ದೆನ್ ಡ್ರೈವರ್ಗಳು ಕೂಡ ಅಂತಾರ ಡ್ರೈವರ್ ಅಂತಂದ್ರೆ ಏನು ಇದ್ರಾಗೂ ಇರಬೇಕು, ಆದರೆ ವೈದ್ಯರಲ್ಲ. ಹಾಗಾದ್ರೆ ಏನಪ್ಪಾ ಅಂದ್ರ ಆದ್ರ ವೈದ್ಯರು ಅಲ್ಲ, ಡಾಕ್ಟರ್ಸ್ ಅಲ್ಲ ಅಂತ ಹೇಳ್ತಾರ. ಹಾಗಾದ್ರೆ ನಮಗೆ ಏನ್ ಬೇಕು 3 ಚಿತ್ರದಲ್ಲಿ ಇರೋರು ಬೇಕಪ್ಪ ಅಂದ್ರ ಈ ಸ್ಕ್ವೇರ್ದಾಗ ಇರೋರು ಬೇಕು, ಈ ರೆಕ್ಟಾಂಗ್ಯುಲರ್ದಾಗ ಇರಬೇಕು, ಈ ಸ್ಕ್ವೇರ್ದಾಗ ಇರಬೇಕು. ಓಕೆ, ಆದ್ರೆ ಏನಲ್ಲ ಡಾಕ್ಟರ್ ಅಲ್ಲ ವೈದ್ಯರಲ್ಲ ಅಂತ ಹೇಳ್ತಾರ. ಹಾಗಾದ್ರೆ ಈ ಸ್ಕ್ವೇರ್ ನಾವ್ ಏನ್ ಮಾಡ್ಬೇಕಪ್ಪ ಅಂತಾರ ಬಿಟ್ಟು ಬಿಡ್ಬೇಕು, ಇದ್ರಾಗೇನು ಯಾವುದೇ ಸಂಖ್ಯೆ ಒಳಗಡೆ ಬರಂಗಿಲ್ಲ. ಓಕೆ, ಹಾಗಾದ್ರೆ ನೋಡ್ರಿ ಇಲ್ಲಿ ಏನಾಗ್ತಾ ಇದೆ ಈ 22 ಸಂಖ್ಯೆ ಇಲ್ಲಿ ಇರೋದೇನಪ್ಪಾ ಅಂದ್ರೆ ಈ 22 ಸಂಖ್ಯೆ ಏನಪ್ಪಾ ಅಂದ್ರೆ ಅವರು ಡ್ರೈವರ್ಸ್ ಇದ್ದಾರೆ, ಫಿಮೇಲ್ಸ್ ಇದ್ದಾರೆ, ದೆನ್ ಮಹಿಳೆಯರು ಇದ್ದಾರೆ, ಅದೇ ರೀತಿ ಇಂಜಿನಿಯರ್ಸ್ ಕೂಡ ಇದ್ದಾರೆ. ಹಾಗಾದ್ರೆ ಆಪ್ಷನ್ ಏನ್ ಬರ್ತಾ ಇದೆ ಅಂತಾರ ದ ಆಪ್ಷನ್ ಎ 22 ಇಸ್ ದ ರೈಟ್ ಆನ್ಸರ್. ಓಕೆ, ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು
ಸೊ ಇದು ಒಂದು ಏನಪ್ಪಾ ಅಂತಾರೆ ಏನು ವೆನ್ ಡಯಾಗ್ರಾಮ್ಗೆ ಸಂಬಂಧಪಟ್ಟಂಗೆ. ಸೊ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ ನೋಡ್ರಿ, ಸೊ ಇನ್ ಅ ಪಾರ್ಟಿ ಲೇಡೀಸ್ ಅಂತ ಹೇಳ್ತಿದ್ದಾರೆ ಅಂಡ್ ಸಮ್ ಆಫ್ ದೆಮ್ ಆರ್ ಮದರ್ಸ್ ಅಂತ ಇದಾರೆ. ಸೊ ದೆನ್ ಸಮ್ ಆರ್ ವರ್ಕಿಂಗ್ ಪ್ರೊಫೆಷನಲ್ಸ್. ಹಾಗಾದ್ರೆ ಕೆಲವೊಂದಷ್ಟು ಜನ ಏನದಾರ ವರ್ಕಿಂಗ್ ಪ್ರೊಫೆಷನಲ್ ಅದಾರ. ಹಾಗಾದ್ರೆ ಇದನ್ನ ತೋರಿಸುವಂತ ಏನಪ್ಪಾ ಅಂದ್ರೆ ನೋಡ್ರಿ, ಸಮ್ ಆರ್ ಮದರ್ಸ್ ಆಸ್ ವೆಲ್ ಆಸ್ ವರ್ಕಿಂಗ್ ಪ್ರೊಫೆಷನ್ಸ್. ಓಕೆ ನೋಡ್ರಿ, ಮದರ್ಸ್ ಗಳು ಕೂಡ ಏನದಾರಪ್ಪ ಅಂದ್ರ ವರ್ಕಿಂಗ್ ಪ್ರೊಫೆಷನಲ್ ಅದಾರ. ಸೊ ವಿಚ್ ಆಫ್ ದ ಫಾಲೋವಿಂಗ್ ಡಯಾಗ್ರಾಮ್ಸ್ ಕರೆಕ್ಟ್ಲಿ ರಿಫ್ಲೆಕ್ಟ್ಸ್ ದ ಸಿಚುಯೇಷನ್. ಹಾಗಾದ್ರೆ ಇಲ್ಲೇನ್ ನೋಡ್ರಿ, ಸೊ ಯಾವಾಗ್ಲೂ ಕೂಡ ನೋಡ್ರಿ ಈ ಲೇಡೀಸ್ ಇದ್ದಾಗೇನೆ ಅವ್ರು ಏನಾಗ್ತಾ ಇರ್ತಾರೆ ಅಂದ್ರ ಮದರ್ ಆಗ್ತಾ ಇರ್ತಾರೆ. ಹಾಗಾದ್ರೆ ಈ ಎಲ್ಲಾ ಏನಪ್ಪಾ ಅಂದ್ರ ಮದರ್ಸ್ ಗಳು ಏನಾಗಬೇಕು, ಲೇಡೀಸ್ ಆಗಿರ್ಲೇಬೇಕು. ಓಕೆ ಸೊ ದೆನ್ ಆ ಲೇಡೀಸ್ ಜೊತೆ ಯಾರ್ದಾರಪ್ಪ ಅಂದ್ರೆ ವರ್ಕಿಂಗ್ ಪ್ರೊಫೆಷನಲ್. ಓಕೆ ಇಲ್ಲಿ ವರ್ಕಿಂಗ್ ಪ್ರೊಫೆಷನಲ್ ಅಂತಾರೆ ಓನ್ಲಿ ಲೇಡೀಸ್ ಬರಂಗಿಲ್ಲ. ಓಕೆ ಏನಿರ್ತಾರ ಪುರುಷರು ಕೂಡ ಇರ್ತಾರೆ. ಸೊ ಅದೇ ರೀತಿ ನೋಡ್ರಿ ವರ್ಕಿಂಗ್ ಪ್ರೊಫೆಷನ್ಸ್ ಅಂತಾರೆ ಬರೀ ಲೇಡೀಸ್ ಇರಂಗಿಲ್ಲ, ಆ ಮದರ್ಸ್ ಕೂಡ ಇದ್ದೇ ಇರ್ತಾರ. ಹೌದಾ? ಸೊ ಹಾಗಾದ್ರೆ ಈ ಏನಪ್ಪಾ ಅಂದ್ರೆ ನೋಡ್ರಿ, ಸೊ ಈ ರೀತಿಯಾದಂತ ಚಿತ್ರ, ಸೊ ಏನಪ್ಪಾ ಅಂದ್ರೆ ಇದು ವರ್ಕಿಂಗ್ ಪ್ರೊಫೆಷನಲ್ಸ್ ಅಂತೀವಿ. ಸೊ ಈ ರೀತಿಯಾದಂತ ಚಿತ್ರ ಎಲ್ಲೈತೆ ನೋಡ್ರಿ. ಸೊ ದ ಆಪ್ಷನ್ ಬಿ. ಸೊ ನೋಡ್ರಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಳ್ಳೋಣ. ಸೊ ದೆನ್ ನೆಕ್ಸ್ಟ್ ಕ್ವಶನ್, ರೈಟ್? ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಎಸ್, ಸೊ ಇದು ಒಂದು ಏನಪ್ಪಾ ಅಂದ್ರೆ ಒಂದು ಪಜಲ್ ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಓಕೆ ಈ ಪಜಲ್ ಅಲ್ಲಿ ನೋಡ್ರಿ ನಾವ್ ಏನ್ ಮಾಡ್ಬೋದು, ಸೊ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಪುಣೆ ಇಸ್ ಬಿಗ್ಗರ್ ದೆನ್ ಝಾನ್ಸಿ. ಹಾಗಾದ್ರೆ ಝಾನ್ಸಿಗಿಂತ ಯಾವ್ದು ದೊಡ್ಡದಿದೆ? ಪುಣೆ ದೊಡ್ಡದಿದೆ. ಹಾಗಾದ್ರೆ ಈ ಪುಣೆ ಏನೈತಪ್ಪ ಅಂತಾರ ಝಾನ್ಸಿಗಿಂತ ದೊಡ್ಡದೈತೆ ಅಂತಂತಾರ. ಹಾಗಾದ್ರೆ ಏನ್ ಮಾಡೋಣ, ಝಾನ್ಸಿಯನ್ನ ಈ ಕಡೆ ತಗೊಂಡು ಪುಣೆ ಈ ಕಡೆ, ಅಂದ್ರೆ ಪುಣೆ ಇಸ್ ಗ್ರೇಟರ್ ದೆನ್ ಝಾನ್ಸಿ. ಓಕೆ ದೆನ್ ಸೀತಾಪುರ್ ಇಸ್ ಬಿಗ್ಗರ್ ದೆನ್ ಚಿತ್ತೋರ್. ಇಲ್ಲಿ ನೋಡ್ರಿ ಪುಣೆ ಝಾನ್ಸಿ ಇದೆ, ಬಟ್ ಇಲ್ಲಿ ಕೊಟ್ಟಾರೇನ ಸೀತಾಪುರ ಮತ್ತ ಚಿತ್ತೋರ್ ಕೊಟ್ಟಾರ. ಆದ್ರೆ ಸೀತಾಪುರ್ ಇಸ್ ಬಿಗ್ಗರ್ ದೆನ್ ಚಿತ್ತೋರ್ ಅಂತಂದ್ರೆ ಈ ಚಿತ್ತೋರ್ಕಿಂತನೂ ಏನಪ್ಪಾ ಅಂತಾರ ಈ ಸೀತಾಪುರ್ ಏನೈತಿ ಸೊ ದೊಡ್ಡದಿದೆ. ಓಕೆ ದೆನ್ ರಾಯ್ಗರ್ ಇಸ್ ನಾಟ್ ಆಸ್ ಬಿಗ್ ಆಸ್ ಅ ಝಾನ್ಸಿ. ರಾಯ್ಗರ್ ಝಾನ್ಸಿ ಅಷ್ಟು ದೊಡ್ಡದಲ್ಲ, ಅಂದ್ರೆ ಝಾನ್ಸಿಗಿಂತನೂ ಏನಾಯ್ತಪ್ಪ ಅಂತಾರ ರಾಯ್ಗರ್ ಸಣ್ಣದಾಯ್ತು. ಸೊ ಹಾಗಾದ್ರೆ ರಾಯ್ಗರ್ ಸಣ್ಣದಾಯ್ತು. ದೆನ್ ಬಟ್ ಇಸ್ ಬಿಗ್ಗರ್ ದೆನ್ ಸಿತ್ತಾಪುರ್ ಅಂತ ಇದ್ದಾರೆ. ಹಾಗಾದ್ರೆ ಬಟ್ ರಾಯ್ಗರ್ ಝಾನ್ಸಿ ಅಷ್ಟು ದೊಡ್ಡದಲ್ಲ, ಆದ್ರೆ ಸಿತ್ತಾಪುರ್ಕ್ಕಿಂತ ದೊಡ್ಡದೈತಪ್ಪ ಅಂದ್ರ ನೋಡ್ರಿ. ಹಾಗಾದ್ರೆ ಈ ಏನಾಕೈತಿ, ಸಿತ್ತಾಪುರ್ ಇಲ್ಲಿ ಬಂತು. ದೆನ್ ಸಿತ್ತಾಪುರ್ಕ್ಕಿಂತನೂ ದೊಡ್ಡದು ಯಾವ್ದೈತಿ, ಏನಪ್ಪಾ ಅಂದ್ರೆ ಸಣ್ಣದ ಯಾವ್ದಿದೆ, ಚಿತ್ತೋರ್ ಇದೆ. ಹೌದಾ? ಸೊ ಹಾಗಾದ್ರೆ ನೋಡ್ರಿ, ಸೊ ಯಾವ ರೀತಿಯಾಗಿ ಬರ್ತದೆ, ಸೊ ಪುಣೆ ಎಲ್ಲಕ್ಕಿಂತ ದೊಡ್ಡದಾಯ್ತು. ಪುಣೆಗಿಂತ ನೆಕ್ಸ್ಟ್ ಏನ್ ಬತ್ತು, ಝಾನ್ಸಿ ಬತ್ತು. ಝಾನ್ಸಿಗಿಂತ ನೆಕ್ಸ್ಟ್ ಏನ್ ಬತ್ರಿ, ರಾಯ್ಗರ್ ಬತ್ತು. ರಾಯ್ಗರ್ ಆದ್ಮೇಲೆ ಸಿತ್ತಾಪುರ್ ಆದ್ಮೇಲೆ ಏನ್ ಬರ್ತಾ ಇದೆ, ಚಿತ್ತೂರ್. ಓಕೆ ಸೊ ಹಾಗಾದ್ರೆ ನಮ್ಗ ಏನ್ ಕೇಳ್ತಾ ಇದಾರೆ, ಸೊ ಯಾವುದು ಚಿಕ್ಕದು ಅಂತ ಕೇಳ್ತಾರೆ. ಹಾಗಾದ್ರೆ ವಿಚ್ ಈಸ್ ದ ಸ್ಮಾಲೆಸ್ಟ್ ಅಂತಂದ್ರ, ಹಾಗಾದ್ರೆ ಸ್ಮಾಲೆಸ್ಟ್ ಯಾವ್ದು ಬರ್ತದೆ ನೋಡ್ರಿ, ಚಿತ್ತೂರ್. ಓಕೆ ಸೊ ಹಾಗಾದ್ರೆ ಚಿತ್ತೂರ್ ಎಲ್ಲಿದೆ, ಸೊ ದ ಆಪ್ಷನ್ ಇಸ್ ಸಿ. ಸೊ ಇಲ್ಲಿದೆ ನೋಡ್ರಿ. ಓಕೆ ಸೊ ದೆನ್ ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಒಂದ್ ಸೆಕೆಂಡ್ ನೀವು ನೋಡ್ರಿ. ಸೊ ಸ್ಲೋ ಆಗಿ ನೋಡಿದ್ರೆ ನಿಮ್ಗೆ ರಿಪೀಟ್ ಆಗಿ ನೋಡಿದ್ರೆ ಡೆಫಿನೆಟ್ ಆಗಿ ಅರ್ಥ ಆಗ್ತದೆ. ಓಕೆ ಸೊ ದೆನ್ ಎಸ್, ಸೊ ದ ನೆಕ್ಸ್ಟ್ ಕ್ಲಸ್ಟರ್ ಇದೆ. ಓಕೆ ಈ ಕ್ಲಸ್ಟರ್ ಅಂತಂದ್ರೆ ನೋಡ್ರಿ 4 letter ಕ್ಲಸ್ಟರ್ಸ್ ಆರ್ ಗಿವನ್. ಓಕೆ ಹಾಗಾದ್ರೆ ನೋಡ್ರಿ 4 ಲೆಟರ್ ಕ್ಲಸ್ಟರ್ ಅದಾವ. ಸೊ ಇದ್ರೊಳಗೆ ನಮ್ಗೆ ಏನ್ ಬೇಕಂತಾರ ದ ಕ್ಲಸ್ಟರ್ ದಟ್ ಈಸ್ ಅ ಡಿಫ್ರೆಂಟ್ ಅಂತ ಹೇಳ್ತಾರೆ. ಓಕೆ ಅಂದ್ರೆ ಆಡ್ ಒನ್ ಔಟ್, ಈ ಒಂದು ಗುಂಪಿಗೆ ಸಂಬಂಧ ಇಲ್ಲದೆ ಇರುವಂತದ್ದು. ಓಕೆ ಸೊ ಹಾಗಾದ್ರೆ ಜಸ್ಟ್ ನೀವು ಬರ್ಕೊಂಡು ಏನಪ್ಪಾ ಅಂದ್ರೆ ACEG. ಓಕೆ ಹಾಗಾದ್ರೆ ಇದ್ರೊಳಗೆ ನಾವು ನೋಡ್ಬೇಕಾದ್ರೆ ನೋಡ್ರಿ ಎ ಇಂದ ಸಿ ಏನಾಗ್ತದೆ 2+ ಆದ್ರೆ, ಸೊ ದೆನ್ ಸಿ ಇಂದ E 2 ನೋಡ್ರಿ ಇನ್ ಬಿಟ್ವೀನ್ ಒಂದೊಂದು ಗ್ಯಾಪ್ ಇದಾವ, ABCDEFG. ಓಕೆ ಹಾಗಾದ್ರೆ 2 ಗ್ಯಾಪ್ ಇರೋದ್ರಿಂದ ಸೊ ಓಕೆ ಹಾಗಾದ್ರೆ ನೆಕ್ಸ್ಟ್ ನೋಡೋಣ ಯಾವ್ದಿದೆ ಅಂತ. ಸೊ ದೆನ್ MOQS. ಓಕೆ MOQS. ಓಕೆ N ಬಿಟ್ರೆ O ಐತಿ ಅಂದ್ರೆ +2 ಆಯ್ತು. ದೆನ್ O ಆದ್ಮೇಲೆ P ಬಿಟ್ರೆ 2 + 2 Q ಆಗ್ತಾ ಇದೆ. Q ಬಿಟ್ರೆ ಸೊ R ಬಿಟ್ಟು S ಬರ್ತಾ ಇದೆ. ಸೊ ಇಲ್ಲೂ ಕೂಡ 2 ಗ್ಯಾಪ್ ಇದೆ. ಸೊ ದೆನ್ ಇದು ಸೇಮ್ ಐತಿ, ಇದು ಸೇಮ್ ಐತಿ. ದೆನ್ IKMO ನೋಡ್ರಿ, IKMO. J ಬಿಟ್ರೆ K ಅಂದ್ರೆ +2 ಆಯ್ತು. L ಬಿಟ್ಟು M ಅಂತ +2 ಆಯ್ತು. N ಬಿಟ್ಟು O ಅಂತಂದ್ರ +2 ಆಯ್ತು. ಸೊ ಹಾಗಾದ್ರೆ ಇದು ಕೂಡ ಸೇಮ್ ಇದೆ. ದೆನ್ OQST ಹಾಗಾದ್ರೆ O ಇಂದ Q ನೋಡ್ರಿ, PQ ಅಂತಂದ್ರೆ +2 ಆಯ್ತು. ಸೊ Q ಇಂದ R ಬಿಟ್ರೆ S ಐತಿ ಅಂದ್ರೆ +2 ಆಯ್ತು. ದೆನ್ ST ನೋಡ್ರಿ ಕಂಟಿನ್ಯೂಸ್ಲಿ ಅಂದ್ರೆ +1 ಐತಿ. ಸೊ ಹಾಗಾದ್ರೆ ನೋಡ್ರಿ ಆಕ್ಚುಲಿ ಎಲ್ಲಾ ಕಡೆ +2 ಇದ್ರೆ ಇಲ್ಲಿ ಏನಾಗಿದೆ +2 ಅಂತಾರ. ಸೊ ದ ಡಿಫ್ರೆಂಟ್ ಯಾವ್ದಿದೆ, ಸೊ ದೆನ್ OQST ಅನ್ನೋದು. ಸೊ ಹಾಗಾದ್ರೆ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಇದು ಒಂದು ಕೋಡಿಂಗ್ ಗೆ ಸಂಬಂಧಪಟ್ಟಂಗ ಪ್ರಶ್ನೆ ಇದೆ ನೋಡ್ರಿ. ಓಕೆ ಸೊ ಹಿಯರ್ ಸನ್ ಗೋ ವೆಸ್ಟ್ ಅನ್ನ 8649 ಅಂತ ಬರ್ದಾರ. ವೆಸ್ಟ್ ಅಂಡ್ ಈಸ್ಟ್ ವೆಸ್ಟ್ ಅಂತಂದ್ರ 4735. ದೆನ್ ಈಸ್ಟ್ ಡೈರೆಕ್ಷನ್ ಸನ್ ಅಂತಂದ್ರ
ಏನ್ ಬರ್ತಾರ ಸೊ 295 ಅಂತ ಬರ್ತಾರ. ಓಕೆ, ವಿಚ್ ಇಸ್ ದ ಫಾಲೋವಿಂಗ್ ಇಸ್ ದ ಕೋಡ್ ಫಾರ್ ಡೈರೆಕ್ಷನ್ ಈಸ್ಟ್. ಓಕೆ ನೋಡ್ರಿ, ಡೈರೆಕ್ಷನ್ ದೆನ್ ಇಲ್ಲಿದೆ ಈಸ್ಟ್. ಓಕೆ, ಈ ಡೈರೆಕ್ಷನ್ ಈಸ್ಟ್ ಗೆ ಏನಾದ್ರು ಬರ್ತದ. ಹಾಗಾದ್ರೆ ಸೊ ನಾವು ಜಸ್ಟ್ ನೋಡೋದಾದ್ರೆ ನೋಡ್ರಿ, ಈಸ್ಟ್ ಡೈರೆಕ್ಷನ್ ಇಲ್ಲಿ ಇಲ್ಲ. ಸೊ ಹಾಗಾದ್ರೆ ನಮಗೆ ಒಂದೇ ಲೈನ್ ಏನು ಅವಶ್ಯಕತೆ ಬೀಳಂಗಿಲ್ಲ ಅಂದಂಗಾಯ್ತು. ಓಕೆ, ಬಟ್ ಬೇರೆ ಏನಾದ್ರು ವರ್ಡ್ ಇದ್ದಾಗ ಬೇಕಾಗ್ತದ. ಬಟ್ ನೆಕ್ಸ್ಟ್ ನೋಡೋದಾದ್ರೆ ನೋಡ್ರಿ, ಇಲ್ಲಿದೆ ಈಸ್ಟ್. ಓಕೆ, ಸೊ ಇಲ್ಲಿ ಈಸ್ಟ್ ಇದೆ ಅಂದ್ರೆ ಎರಡನೇ ಸೆಂಟೆನ್ಸ್, ದೆನ್ ಇಲ್ಲಿ ಈಸ್ಟ್ ಇದೆ ಮೂರನೇ ಸೆಂಟೆನ್ಸ್. ಓಕೆ, ಹಾಗಾದ್ರೆ ಇಲ್ಲಿ ನೋಡ್ರಿ 4735 ಐತಿ, ಇಲ್ಲಿ 295 ಐತಿ. ಹಾಗಾದ್ರೆ 5 ಏನಾಗ್ತದೆ ನೋಡ್ರಿ, ಸೊ 5 ಬರ್ತೈತಿ. ಸೊ ಹಾಗಾದ್ರೆ ಸೊ 9 ಕಾಮನ್ ಇಲ್ಲ, 2 ಕಾಮನ್ ಇಲ್ಲ. ಓಕೆ, ಸೊ ಹಾಗಾದ್ರೆ ಸೊ ಡೆಫಿನೆಟ್ಲಿ ನೋಡ್ರಿ ಈಸ್ಟ್ಗೆ ಏನ್ ಬಂತು, ಈಸ್ಟ್ಗೆ ಏನ್ ಬರ್ತಾ ಇದೆ. ಸೊ ಹಾಗಾದ್ರೆ ಈಸ್ಟ್ ಅಂದ್ರೆ ಏನ್ ಬಂತು, 5 ಬಂತು. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಏನ್ ಬೇಕು ನಮ್ಗೆ, ಡೈರೆಕ್ಷನ್. ಸೊ ಡೈರೆಕ್ಷನ್ ಏನಿದೆ ನೋಡ್ರಿ, ಡೈರೆಕ್ಷನ್ ಕೂಡ ಥರ್ಡ್ ಲೈನ್ ಆಗಿದೆ. ಓಕೆ, ಬಟ್ ಡೈರೆಕ್ಷನ್ ಇದೆ, ಡೈರೆಕ್ಷನ್ ಬಟ್ ಬೇರೆ ಎಲ್ಲೂ ಕೂಡ ಕಾಮನ್ ಇಲ್ಲ. ಹಾಗಾದ್ರೆ ಇದ್ರ ಜೊತೆ ಇರುವಂತ ಇನ್ನೊಂದು ಶಬ್ದ ಏನೈತಿ, ಸನ್. ಓಕೆ, ಹಾಗಾದ್ರೆ ಸನ್ ನೋಡ್ರಿ ಇಲ್ಲೈತಿ, ರೈಟ್. ಹಾಗಾದ್ರೆ ಸೊ ಈ ಒಂದು 8649 ಮತ್ತ ಇತರ ಕೋಡ್ ಎಲ್ಲೈತಿ 295. ಓಕೆ, ಸೊ ಇವೆರಡರೊಳಗೆ ಕಾಮನ್ ನೋಡಿದಾಗ ನೋಡ್ರಿ, ಈ 9 ಕಾಮನ್ ಆಗತೈತಿ, ಹೌದಲ್ಲ. ಹಾಗಾದ್ರೆ ಸನ್ ಅಂದ್ರೆ ಏನ್ ಬಂತ್ರಿ, 9 ಬಂತು. ಓಕೆ, ಬಟ್ ನಮಗೇನ್ ಕ್ಲಿಯರ್, ಸನ್ ಅದ. ಓಕೆ, ಸೊ ಸನ್ ಏನ್ ಬಂತು, 9 ಬಂತು. ಎಸ್, ಸನ್ ಏನ್ ಬಂತಿದೆ 9 ಆದ್ರೆ, ಸೊ ದೆನ್ ಇಲ್ಲಿ 9 ಹೋಯ್ತು, ಉಳಿತೇನಪ್ಪಾ ಅಂದ್ರ 2. ಹಾಗಾದ್ರೆ ಡೈರೆಕ್ಷನ್ಗೆ ಏನ್ ಬರ್ತೈತಿ, 2 ಬರ್ತದ. ಓಕೆ, ಸೊ ಹಾಗಾದ್ರೆ ಡೈರೆಕ್ಷನ್ಗೆ ಏನ್ ಬರ್ತದ್ರಿ, 2 ಬರ್ತದ. ಸೊ ದೆನ್ ಡೈರೆಕ್ಷನ್ ಅಂತಂದ್ರೆ 2, ಈಸ್ಟ್ ಅಂತಾರೆ ಎಷ್ಟು, 5. ಓಕೆ, ದ ಆನ್ಸರ್ ಈಸ್ 25 ಆಗ್ಬೇಕು. ಓಕೆ, ಸೊ ಬಟ್ ಇಲ್ಲಿ ಏನೋ ಸ್ವಲ್ಪ ಮಿಸ್ಟೇಕ್ ಆಗ್ಯದ. ಓಕೆ, ಸೊ ದ ಆಪ್ಷನ್ ಬಿ, ಸೊ 25 ಅನ್ನೋದನ್ನ ಸ್ವಲ್ಪ ರೆಕ್ಟಿಫೈ ಮಾಡ್ಕೊಡ್ರಿ. ಸೊ ಯಾಕಂತಾರ ಆಸ್ ಪರ್ ದ ಕೋಡ್ ಪ್ರಕಾರ ಮಾತ್ರ ಏನಪ್ಪಾ ಅಂದ್ರೆ, ಸೊ ಸನ್ ಅಲ್ಲಿದೆ, ಸನ್ ಇಲ್ಲಿ ಅಂತಾರ 9 ಅನ್ನೇ ಕಾಮನ್ ಆಗ್ತಾ ಇದೆ. ಫೈನ್. ಸೊ ಎಸ್, ಡೆಫಿನೆಟ್ಲಿ ಸೊ ದ 25 ಇಸ್ ದ ಆನ್ಸರ್. ಓಕೆ, ಸೊ ಏನೋ ಟೈಪ್ ಮಾಡ್ಬೇಕಾದ್ರೆ ಮಿಸ್ಟೇಕ್ ಆಗಿರ್ಬೋದು. ಸೊ ದ ಆನ್ಸರ್ ಇಸ್ 25. ಓಕೆ, ಇಸ್ ದ ರೈಟ್ ಆನ್ಸರ್. ಓಕೆ, ಇದನ್ನ ಕ್ಯಾನ್ಸಲ್ ಮಾಡ್ಕೊಡ್ರಿ. ಓಕೆ, ಸೊ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಓಕೆ, ಒಂದು ಏನಿದು ಬ್ಲಡ್ ರಿಲೇಷನ್ಗೆ ಸಂಬಂಧಪಟ್ಟಂಗಿದೆ. ಸೊ ಬ್ಲಡ್ ರಿಲೇಷನ್ ಏನೈತ ನೋಡ್ರಿ, ಒಬ್ಬ ಮಹಿಳೆ ಪುರುಷನನ್ನು ತನ್ನ ತಾಯಿಯ ಸಹೋದರನ ಮಗನೆಂದು ಪರಿಚಯಿಸುತ್ತಾಳೆ. ಓಕೆ, ಸೊ ನೋಡ್ರಿ ಏನಾಯ್ತದ, ಒಬ್ಬ ಮಹಿಳೆ ಏನ್ ಮಾಡ್ತಾಳ, ಯಾರನ್ನಪ್ಪ ಅಂದ್ರ ಪುರುಷನನ್ನು, ತನ್ನ ತಾಯಿ ಅಂತಂದ್ರೆ ಯಾರು, ಈ ಮಹಿಳೆಯ ತಾಯಿ. ಓಕೆ, ಹಾಗಾದ್ರೆ ತನ್ನ ತಾಯಿಯ ಸಹೋದರನ, ಸೊ ಹಾಗಾದ್ರೆ ತಾಯಿಯ ಯಾರು, ಸಹೋದರ. ಸೊ ತಾಯಿಯ ಸಹೋದರನ ಮಗ ಯಾರು, ಈ ಪುರುಷ. ಹಾಗಾದ್ರೆ ಇಲ್ಲಿ ಯಾರು ಬಂದ್ರು, ಪುರುಷ ಬಂದ. ಹಾಗಾದ್ರೆ ನೋಡ್ರಿ, ಹಾಗಾದ್ರೆ ಆ ಮಹಿಳೆಗೆ ಸೊ ಮಾವನ ಮಗ ಆಗ್ಬೇಕು, ಹೌದಾ. ಹಾಗೆ ಸೋದರ ಮಾವ, ತಾಯಿಯ ಸಹೋದರನ ಮಗ ಆಗ್ಬೇಕು. ಹಾಗಾದ್ರೆ ನೋಡ್ರಿ, ಆಕ್ಚುಲಿ ಏನಂತಾರಪ್ಪ ಅಂತಾರ, ಸೊ ಏನು ಮಾವನ ಮಗ ಆಗ್ಲಿ ಅಥವಾ ಸೊ ಆಂಟಿ ಇರ್ತಾರ ಅಥವಾ ಅಂಕಲ್ ಇರ್ಲಿ, ಸೊ ಅವ್ರಿಗೆಲ್ಲರಿಗೂ ಕನ್ನಡದೊಳಗೆ ಏನಂತೀವಿ ಅಂತಾರ, ಸೊ ಸೋದರ ಸಂಬಂಧಿ ಅಂತೀವಿ. ಅದೇ ರೀತಿ ಇಂಗ್ಲಿಷ್ನಾಗ ನೋಡ್ರಿ ಕಸಿನ್ ಅಂತ ಅಂತೀವಿ. ಓಕೆ, ಸೊ ದ ಆಪ್ಷನ್ ಇಸ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ, ಸೊ ನೋಡ್ರಿ ಇಲ್ಲಿ ಅಕಾಡೆಮಿಕ್ ಕೋಡಿಂಗ್ ಸಂಬಂಧಪಟ್ಟಂಗೆ ಪ್ರಶ್ನೆ ಇದೆ. ಈ ಅಕಾಡೆಮಿಕ್ ಶಬ್ದವನ್ನ ಸೊ EBDB DJ NF ಅಂತ ಮಾಡಿದ್ರ ಬೌಂಡ್ರಿ ಯಾವ ರೀತಿಯಾಗಿ ಮಾಡಿದಾರೆ. ಓಕೆ, ಸೊ ನೋಡ್ರಿ ಇಲ್ಲಿ ಆಕ್ಚುಯಲ್ ಆಗಿ ಯಾವ ರೀತಿಯ ಕೋಡ್ ಆಗ್ತಾ ಇದೆ. ಸೊ ಹಾಗಾದ್ರೆ ನೋಡ್ರಿ ACAD ಏನಿದೆ EMIC. ಓಕೆ, ಸೊ ಜಸ್ಟ್ ಇದನ್ನೇನಪ್ಪಾ ಅಂದ್ರ ನೆಕ್ಸ್ಟ್ ಲೆಟರ್ಸ್ ಬರ್ಕೊಡ್ರಿ. ಓಕೆ, ನೆಕ್ಸ್ಟ್ ಲೆಟರ್ಸ್ ಏನ್ ಬರ್ತದ, A ಆದ್ಮೇಲೆ B. ಓಕೆ, ಸೊ A ಆದ್ಮೇಲೆ ಏನ್ ಬರ್ತದಪ್ಪ ಅಂದ್ರ ಇದು B ಬಂತು, C ಆದ್ಮೇಲೆ D, A ಆದ್ಮೇಲೆ B, D, E. ಓಕೆ, ಅದೇ ರೀತಿ E ಆದ್ಮೇಲೆ F, M ಆದ್ಮೇಲೆ N, I, J, C, D. ಹಾಗಾದ್ರೆ ಸೊ ಜಸ್ಟ್ ಇದನ್ನ ಏನ್ ಮಾಡ್ಬೋದಪ್ಪ ಅಂದ್ರ ರಿವರ್ಸ್ ಮಾಡಿ ನೋಡ್ರಿ. ಸೊ ರಿವರ್ಸ್ ಮಾಡ್ರಪ್ಪ ಅಂದ್ರ ಎರಡು ಏನಪ್ಪಾ ಅಂದ್ರೆ ಪೂರ್ತಿ ಶಬ್ದವನ್ನ 2 ಭಾಗ ಮಾಡಿ, ಈ 2 ಭಾಗನ ಏನ್ ಮಾಡ್ತೀರಿ, ರಿವರ್ಸ್ ಮಾಡ್ರಿ. ಓಕೆ, BDBE ಅನ್ನ ಸೊ ಏನ್ ಮಾಡ್ಬೇಕು, EBDB ಅಂತ ಮಾಡಿದ್ರೆ. ಓಕೆ, ಸೊ ಇಲ್ಲಿ ಕೂಡ ನೋಡ್ರಿ EBDB ಅನ್ನೋದು ಫಸ್ಟ್ 4 ಲೆಟರ್ಸ್. ಅದಾದ್ಮೇಲೆ ನೋಡ್ರಿ ಇದನ್ನ ಅಗೇನ್ ರಿವರ್ಸ್ ಮಾಡ್ರಿ. ಸೊ ಏನಾಗ್ತದೆ DJNF. ಓಕೆ, ಸೊ ಇಲ್ಲಿ ಕೂಡ ನೋಡ್ರಿ DJNF ಇದೆ. ಹಾಗಾದ್ರೆ ಅದೇ ರೀತಿ ಬೌಂಡ್ರಿ, ಸೊ BOUNDARY ಈ ಬೌಂಡ್ರಿಯನ್ನ ಯಾವ ರೀತಿ ಮಾಡ್ತಾರೆ. ಓಕೆ, ಸೊ ಬಿ ದ ನೆಕ್ಸ್ಟ್ ಲೆಟರ್ ಏನಪ್ಪಾ ಅಂತಾರ, ಸೊ CMOPUVNOR
ಓ. ಓಕೆ, ಹಾಗಾದ್ರೆ ಇವನು ಫಸ್ಟ್ 4 ಲೆಟರ್ಸ್ ಆಯ್ತು. ಫಸ್ಟ್ 4 ಲೆಟರ್ಸ್ ಅನ್ನ ರಿವರ್ಸ್ ಮಾಡ್ರಿ, ಏನ್ ಬಂತು? OVPC. ಓಕೆ, ನೋಡ್ರಿ OVPC ಎಲ್ಲೈತಿ? OVPC. ಸೊ ನೋಡ್ರಿ, ಎಸ್. ಸೊ OVPC ಇಲ್ಲೂ ಇದೆ, OVPC ಇಲ್ಲಿದೆ. ಹಾಗಾದ್ರೆ ನೆಕ್ಸ್ಟ್ 4 ಲೆಟರ್ಸ್ ಮಾಡ್ಲೇಬೇಕಾಗ್ತದೆ. ಸೊ ಹಾಗಾದ್ರೆ ನೆಕ್ಸ್ಟ್ ಏನ್ ಮಾಡ್ತೀರಿ? ಸೊ ಡಿ ಆದ್ಮೇಲೆ ಏನ್ ಬರ್ತದ? ಇ, ಎ ಆದ್ಮೇಲೆ ಬಿ, ಆರ್, ಎಸ್, ವೈ, ಝಡ್. ಓಕೆ, ಹಾಗಾದ್ರೆ ಇದನ್ನ ರಿವರ್ಸ್ ಆಗಿ ಬರ್ದಾಗ ಏನಕ್ಕೈತಿ? ZSBE. ಓಕೆ, ಹಾಗಾದ್ರೆ OVPC ಏನ್ ಬೇಕು? ನೆಕ್ಸ್ಟ್ ಇರ್ಬೇಕು ಜೆಡ್, ಬಟ್ ಇಲ್ಲಿ ನೋಡಿ ZSB. ಎಸ್, ದ ಸೇಮ್ ಆನ್ಸರ್ ಬರ್ತದ. ಸೊ ದ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ಒನ್ ಕ್ವಶನ್ ಇಸ್, ಓಕೆ, ಸೊ ಇದು ನೋಡ್ರಿ, ಇದು ಏನಪ್ಪಾ ಅಂದ್ರೆ ಸಬ್ಸ್ಟಿಟ್ಯೂಟ್ ಮಾಡೋದಿದೆ. ಓಕೆ, ಒಂದು ಸಿಂಬಲ್ ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡೋದಿದೆ. ಸೊ ಹಾಗಾದ್ರೆ ಯಾವ ಸಿಂಬಲ್ ಗಳನ್ನ ಹಾಕಿದಾಗ ಇದು ಒಂದು ಆನ್ಸರ್ ಕರೆಕ್ಟ್ ಬರ್ತಾ ಇದೆ? ಫೈನ್. ಸೊ ಹಾಗಾದ್ರೆ ನೋಡೋಣ. ಓಕೆ, ಸೊ 30 ಫಸ್ಟ್ ಇದೇನಿದೆ? ಫಸ್ಟ್ ಆಪ್ಷನ್ ಅಲ್ಲಿ ಗುಣಾಕಾರ ಪ್ಲಸ್ ಮೈನಸ್ ಇಸ್ ಈಕ್ವಲ್ ಟು, ಓಕೆ, ಗುಣಾಕಾರ. ಓಕೆ, ಸೊ 4 ಪ್ಲಸ್ ದೆನ್ -1 ಇಸ್ ಈಕ್ವಲ್ ಟು 121 ಆಕೈತಿ ನೋಡ್ರಿ. ಸೊ ಅದನ್ನ ಹಾಗಾದ್ರೆ 34 ಎಷ್ಟಪ್ಪ ಅಂದ್ರ 120 ಪ್ಲಸ್ 2 ಅಂತಂದ್ರ 122 ಮೈನಸ್ 1 ಅಂತಂದ್ರ 121. ಎಸ್. ಸೊ ಹಾಗಾದ್ರೆ ಆನ್ಸರ್ ಕರೆಕ್ಟ್ ಆಗ್ತದೆ ಯಾವಾಗಪ್ಪ ಅಂದ್ರೆ ದ ಆಪ್ಷನ್ ಓನ್ಲಿ ದ ಫಸ್ಟ್ ಒನ್ ಹಾಕಿದಾಗ. ಓಕೆ, ಸೊ ದ ಅರ್ಥ ಆಗಿದೆ ಅನ್ಕೊಂಡ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್. ಎಸ್, ದಿಸ್ ಇಸ್ ದ ಎಂಡ್ ಆಫ್ ದ ಏನಪ್ಪಾ ಅಂದ್ರೆ ವಿಡಿಯೋ. ಸೊ ಅಗೇನ್ ಮುಂದಿನ ವಿಡಿಯೋಗಳಲ್ಲಿ ನಾನು ನಿಮ್ಗೆ ಏನಪ್ಪಾ ಅಂದ್ರೆ ಸೊ RPF ಗೆ ಸಂಬಂಧಪಟ್ಟಂತ ಮತ್ತೆ ನಾನು ನಿಮ್ಗೆ ಪ್ರಶ್ನೆ ಪತ್ರಿಕೆನ ಸಾಲ್ವ್ ಮಾಡ್ತೀನಿ. ಸೊ ದೆನ್ ಟಿಲ್ ದೆನ್ ಟೇಕ್ ಕೇರ್. ಜೈ ಹಿಂದ್, ಜೈ ಕರ್ನಾಟಕ.